ಸರ್ ನನ್ನ ಹೆಸರು ಹರೀಶ್ ಅಂತ. ನಮ್ಮದು ಹೋಟ್ಲು ನಾಗರಬಾವಿಲಿದೆ, ಹಳ್ಳಿ ಸವಿ ಅಂತ ಹೋಟ್ಲು. ಸರ್ ಸ್ಪೆಷಲ್ ಬಂದು ನಮ್ಮಲ್ಲಿ ಒಂದು ಚಿಕನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ ಒಂದು ತೊಗೊಂಡ್ರೆ ಒಂದು ಫ್ರೀ ಇರುತ್ತೆ. ನಿಮಗೆ ಮಟನ್ ಬಿರಿಯಾನಿ ಟೇಸ್ಟ್ ಬರಬೇಕು ಅಂತಂದ್ರೆ ಮಟನ್ ಚೆನ್ನಾಗಿರ್ಬೇಕು. ನಾಟಿ ಮರಿ ಸೆಲೆಕ್ಷನ್ ಮಾಡ್ಕೊಂಡು ಹೊಡ್ಸ್ಕೊ ಬಂದ್ಬಿಟ್ಟು ನಾನೇ ಖುದ್ದಾಗಿ ಹೋಗ್ತೀನಿ, ಯಾರನ್ನೂ ಕಳ್ಸಲ್ಲ. ಕಸ್ಟಮರ್ ಯಾಕೆ ಜಾಸ್ತಿ ಆಯ್ತವ್ರೆ ಅಂತಂದ್ರೆ ಕೆಲವೊಂದು ಐಟಮ್ಗಳನ್ನ ನಾವೇ ಖುದ್ದಾಗಿ ಹೋಗಿ ತರೋದ್ರಿಂದಾಗಿ, ತಂದು ನಾವೇ ಮಾಡೋದ್ರಿಂದಾಗಿ, ಇಲ್ಲ ನಾನು ಮಾಡ್ತೀನಿ ಇಲ್ಲ ನನ್ನ ತಮ್ಮ ಮಾಡ್ತಾನೆ, ಇನ್ಯಾರು ಅಡುಗೆ ಮಾಡೋಕೆ ಬಿಡಲ್ಲ. ಸೌದೆ ಒಲೆಯಲ್ಲಿ ಮಾಡುವಂಥ ಮಟನ್ನು ನೋಡಿ ಹಿಂಗೆ ಅಂದರೆ ಸಾಕು ಯಾವ ಥರ ಬರ್ತೈತೆ ನೋಡಿ. ಚರ್ಬಿ ಲೈಟಾಗಿ ಚರ್ಬಿ ಇದೆ, ಅಂಟ್ಕೊಂಡಿದೆ. ಮಟನ್ ನೋಡಿ ಎಷ್ಟು ಸಾಫ್ಟಾಗಿದೆ, ಒಂಥರ ಮಲ್ಲಿಗೆ ಹೂವು ಇದ್ದಂಗೆ ಐತೆ ಮಟನ್ನು. ತಿಂತಾರಂತೂ ಒಳ್ಳೆ ಮಜಾ. ಯಾಕೆ ಇಷ್ಟಪಡ್ತಾರೆ ಅಂತಂದರೆ ಈ ಥರ ಮಟನ್ ಪೀಸ್ ಬಂದರೆ ಮಾತ್ರ ಇಷ್ಟಪಡೋದು. ಅರ್ಧ ಚರ್ಬಿ ಇರಬೇಕು, ಸ್ವಲ್ಪ ಅಂಟ್ಕೊಂಡಂಗೆ ಚರ್ಬಿ ಇರಬೇಕು, ಅದ್ರ ಜೊತೆಗೆ ಮಟನ್ ಪೀಸ್ ಇರಬೇಕು. ಅವಾಗ ಏನಾಗುತ್ತೆ, ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಅವರೇಕಾಳು ಯೂಸ್ ಮಾಡ್ತೀನಿ ಅಂದರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಹೋಟ್ಲ್ ಬಂದು ಊಟ ಮಾಡೋದನ್ನ ಕಂಪೇರ್ ಮಾಡಿ ಅಲ್ಲಿಗಿಂತೂ ಚೆನ್ನಾಗದಪ್ಪ ನಂದು, ಇಲ್ಲಿ ಈ ಹೋಟ್ಲ ಸೂಪರ್ ಆಗೈತೆ ಅಂತ ಅನ್ಸ್ಕೋಬೇಕು ಅನ್ನೋದು ನನ್ನ ಆಸೆ. ಎಲ್ಲ ಕಡೆ ಬೆಳ್ಳುಳ್ಳಿ ಕಬಾಬ್ ಫೇಮಸ್ಸು, ನಮ್ಮ ಹೋಟ್ಲಲ್ಲಿ ಹೆಂಗೆ ಗೊತ್ತಾ, ಅದ್ರ ತಮ್ಮ ಕರ್ಬೇವು ಚಿಕನ್ ಫೇಮಸ್ಸು. ತಿಂತಾದ್ರೆ ಆಹಾ ಒಳ್ಳೆ ಮಜಾ. ಇದ್ರ ಜೊತೆ ನಾಟಿ ಕೋಳಿ ಬಿರಿಯಾನಿ, ಕರ್ಬೇವು ಚಿಕನ್. ನಮ್ಮ ಹೋಟ್ಲಲ್ಲಿ ಬಂದರೆ ಕರ್ಬೇವು ಸೂಪರಾಗಿರುತ್ತೆ. ಕರ್ಬೇವು ಚಿಕನ್ನು ಕಣ್ಣು ಮತ್ತು ಕೂದಲಿಗೆ ಸಿಕ್ಕಾಬಟ್ಟೆ ಒಳ್ಳೇದು, ಅಸಿಡಿಟಿ ಆಗಲ್ಲ. ಇದ್ರ ಜೊತೆ ನಾವು ಹಳ್ಳಿ ಸವಿ ಚಿಕನ್ ಅಂತ ಮಾಡ್ತೀವಿ, ನಮ್ಮ ಹೋಟ್ಲ ಸವಿದು. ಅದು ಈಚಿಗೆ ಬೇಳೆ ಹಾಕ್ಬಿಟ್ಟು ಮಾಡ್ತೀವಿ. ಕೆಲವೊಂದು ದಿನ ನುಗ್ಗೆಕಾಯಿ ಚಿಕನ್ ಅಂತ ಮಾಡ್ತೀವಿ, ಅದು ನಮ್ಮ ಹೋಟೆಲಲ್ಲಿ ಸ್ಪೆಷಲು. ಇದನ್ನೆಲ್ಲ ನುಗ್ಗೆಕಾಯಿ ಚಿಕನ್ ಎಲ್ಲ ನಾನು ಈ ಮುರಳಿ ಸರ್ ಇದ್ದಾರಲ್ಲ, ಈ ಒಗ್ಗರಣೆ ಡಬ್ಬಿ ಮುರಳಿ ಸರು, ಅವ್ರ ಪ್ರೋಗ್ರಾಮಲ್ಲಿ ಹೋಗಿ ಮಾಡ್ತಿದ್ದೆ. ಕಲರ್ಸ್ ಕನ್ನಡದಲ್ಲಿ ಮಾಡಿದ್ದೀವಿ, ಜಿ ಕನ್ನಡದಲ್ಲಿ ಮಾಡಿದ್ದೀನಿ. ನಮ್ಮ ಮುರಳಿ ಸರ್ ನಮ್ಗೆ ತುಂಬ ಇಷ್ಟ, ನಮ್ಮ ಕಂಡ್ರೆ ತುಂಬ ಇಷ್ಟಪಡ್ತಾರೆ. ಅವರು ಅಡುಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ ಸಾಕು, ಹರೀಶ್ ಅವರೇ ಎಲ್ಲಿದ್ದೀರಾ, ಬನ್ನಿ ಪ್ರೋಗ್ರಾಮ್ ಮಾಡೋಣ ಅಂತಾರೆ. ಸರ್ ಇದು ಮಟನ್ ಸಾಂಬಾರು. ಎಲ್ಲ ಕಡೆ ರಸಮ್ ಕುಡಿದ್ರೆ ನಮ್ಮ ಹೋಟೆಲ್ಲಿ ಸಾಂಬಾರನ್ನೇ ಕುಡ್ಕೋತಾರೆ, ಅಷ್ಟು ಚೆನ್ನಾಗಿರುತ್ತೆ ಮಟನ್ ಸಾಂಬಾರು. ಇದು ಚಿಕನ್, ಹಳ್ಳಿ ಸವಿ ಚಿಕನ್ ಅಂತ ಈಚಿಗೆ ಬೇಳೆ ಹಾಕಿರ್ತೀವಿ. ಈಚಿಗೆ ಬೇಳೆ ಮತ್ತು ಚಿಕನ್ ಜೊತೆ ತಿಂತಾದ್ರೆ ಕಾಂಬಿನೇಷನ್ನೇ ಬೇರೆ. ಮಟನ್ನು ತಿಂದರೆ ಜಾಮೂನ್ ತಿಂದಂಗಿರುತ್ತೆ, ಸಖತ್ತಾಗಿರುತ್ತೆ ಮಟನ್ ಕುರ್ಮಾ. ಇದು ಗುಂಟೂರು ಚಿಕನ್ನು, ಸೂಪರಾಗಿರುತ್ತೆ. ಬ್ಯಾಡಿಗೆ ಗುಂಟೂರು ಮೆಣಸಿಕಾಯಿ ಹಾಕಿ ಮಾಡೋಂಥದ್ದು. ಇದು ಗ್ರೀನ್ ಚಿಲ್ಲಿ ಚಿಕನ್ನು, ಎಲ್ಲ ಕಡೆ ಚಾಪ್ಸ್ ಥರ ಕಾಣುತ್ತೆ, ಚಾಪ್ಸ್ ಅಲ್ಲ, ಇದು ಗ್ರೀನ್ ಚಿಲ್ಲಿ ಚಿಕನ್ನು. ಇದು ನಮ್ಮ ಹೋಟ್ಲ ಸ್ಪೆಷಲ್, ಇದು ಸೂಪರಾಗಿರುತ್ತೆ. ಸರ್ ಇದು ಎಲ್ಲ ಕಡೆ ಬೋಟಿ ತಿಂತೀರಾ, ಈ ಥರ ಬೋಟಿ ತಿನ್ನೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಮೊಳಕೆ ಕಟ್ಟಿರೋ ಕಾಳಲ್ಲಿ ಮಾಡೋವಂಥ ಬೋಟಿ, ಮೊಳಕೆ ಬಂದಿರೋಂಥ ಕಾಳುಗಳನ್ನ ಹಾಕಿ ಮಾಡೋವಂಥದ್ದು ಸ್ಪೆಷಲ್ಲು, ಎಲ್ಲೂ ಸಿಗಲ್ಲ ಅದು, ಆ ಥರ ಸ್ಪೆಷಲ್ಲು. ಕೈಮಾ ನೋಡಿ, ಈಚಿಗೆ ಬೇಳೆ ಕೈಮಾ ನೀವು ನೋಡ್ಬೋದು, ಕೈಮಾ ಉಂಡೆ ಒಳಗೆ ಈಚಿಗೆ ಬೇಳೆ ಐತೆ, ಇದು ಸ್ಪೆಷಲ್ಲೇ. ನಮ್ಮ ಹೋಟ್ಲಲ್ಲಿ ಏನು ತಿಂದರೂ ಸ್ಪೆಷಲ್ಲೇ. ಸರ್ ಜನ ನೋಡಲಿ ಏನೇನು ಹಾಕ್ತೀನಿ ಅಂತ. ಈಗ ನಮ್ಮದು ಚಿಕನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ ಎಲ್ಲ ಒಂದು ತೊಗೊಂಡ್ರೆ ಒಂದು ಫ್ರೀ ಕೊಡ್ತೀನಿ. ಯಾವ ರೇಟಿಗೆ ಕೊಡ್ತಾನಪ್ಪ ಇವ್ನು, ಹೆಂಗೆ ಕೊಡ್ತಾನಪ್ಪ ಅಂತ ಒಂದು ಡೌಟ್ ಬರುತ್ತೆ. ಅದಕ್ಕೆ ಏನು ಮಾಡಿದ್ದೀನಿ, ಹೊರಗಡೆ ಕಸ್ಟಮರ್ ಕಾಣೋ ಥರ ರೋಡ್ ಪಕ್ಕದಲ್ಲೇ ಒಂದು ರೂಮ್ ಮಾಡಿದ್ದೀನಿ, ಇದಕ್ಕೋಸ್ಕರನೇ. ಇಲ್ಲಿ ಅಡುಗೆ ಮಾಡ್ತೀನಿ, ಕಸ್ಟಮರ್ ನೋಡಲಿ ಯಾವುದ್ರಲ್ಲಿ ಮಾಡ್ತಾರೆ, ಸೌದಲ್ಲಿ ಮಾಡ್ತಾರೋ ಗ್ಯಾಸಲ್ಲಿ ಮಾಡ್ತಾರೋ. ಈಗ ಕೆಲವೊಂದು ಕಡೆ ಸೌದಲ್ಲಿ ಮಾಡ್ತೀನಿ ಅಂತಾರೆ, ಗ್ಯಾಸಲ್ಲಿ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ. ಆ ರೀತಿ ಮಾಡೋದು ಬೇಡ, ಡೈರೆಕ್ಟಾಗಿ ನೋಡಲಿ. ಬಟ್ ಏನೇನು ಹಾಕ್ತೀನಿ, ಯಾವ ರೀತಿ ಬಿರಿಯಾನಿ ಮಾಡ್ತೀನಿ ಅನ್ನೋದು ಕಸ್ಟಮರ್ ನೋಡ್ಕೊಳ್ಳಿ. ಬೇಕಾದ್ರೆ ಮನೇಲಿ ಚೆನ್ನಾಗಿದ್ದೀಯಪ್ಪ ಮನೇಲಿ ಮಾಡ್ಕೊತೀನಿ ಅಂದರೆ ನೋಡ್ಕೊಳ್ಳಿ ಸರ್, ಒಂದು 15 ನಿಮಿಷಕ್ಕೆ ಒಂದು ಅರ್ಧ ಗಂಟೆಗೆ ಬಿರಿಯಾನಿ ಮಾಡ್ತೀನಿ. ಯಾವ ರೀತಿ ಬಿರಿಯಾನಿ ಮಾಡೋದು ನಿಮ್ಮ ಕಣ್ಣು ಮುಂದೆ ಮಾಡ್ತಾ ಇರ್ತೀನಿ, ನೋಡ್ಕೊಂಡೋಗಿ ಮನೇಲಿ ಬೇಕಾದ್ರೂ ಮಾಡ್ಕೊಳ್ಳಿ ಬಿರಿಯಾನಿನ. 50 kg ಹೋಗುತ್ತೆ ಬಿರಿಯಾನಿ. 4 ಗಂಟೆ ಮೇಲೆ ಕಸ್ಟಮರ್ ಕಮ್ಮಿ ಆಯ್ತಾರೆ, ಒಂದು 6 kg ಮಾಡ್ಕೋತೀನಿ. 8 ಗಂಟೆ ಮೇಲೆ ಕಸ್ಟಮರ್ ಜಾಸ್ತಿ ಆಯ್ತಾರೆ, 10 kg ಮಾಡ್ಕೋತೀನಿ. ತಿರ್ಗಿ 9 ಗಂಟೆ ಮೇಲೆ ಒಂದು 8 kg ಮಾಡ್ಕೋತೀನಿ. ಆ ರೀತಿ ಒಂದೇ ಸಲ ಮಾಡಿಕೊಳ್ಳಲ್ಲ, ಬಿಸಿಯಾಗಿ ಕಸ್ಟಮರ್ ಕೊಡೋಣ. ಅಲ್ಲಿ ಮಾಡಿದ್ರೆ ಅಲ್ಲೇ ಮಜಾ, ಆವಾಗ ಆವಾಗ ತಿಂದ್ರೇ ಮಜಾ. ಹಂಗಾಗಿ ಅವಾಗ ಮಾಡ್ತಾನೆ ಇರ್ತೀನಿ. ಒಂದೇ ಸಲಂತೂ ಮಾಡಿಕೊಳ್ಳಲ್ಲ, ಆ ಟೇಸ್ಟ್ ಚೆನ್ನಾಗಿರಲ್ಲ. ಆರೋದ್ಮೇಲೆ ಕೊಟ್ಟರೆ ಕಸ್ಟಮರ್ಗೂ ಹ್ಯಾಪಿ ಆಗಲ್ಲ. ಅವ್ರು ಕೊಟ್ಟಂಥ ಕಾಸಿಗೆ ನಾವು 2ರಷ್ಟು ಅವ್ರಿಗೆ ಖುಷಿ ಪಡಿಸ್ಬೇಕು, ಆವಾಗ ನಮಗೆ ಅದು ತೃಪ್ತಿ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಅವಾಗ ಬಿರಿಯಾನಿ ಮಾಡ್ತೀನಿ, ಒಂದೇ ಸಲ ಮಾಡಿಕೊಳ್ಳಲ್ಲ. ಸರ್ ನಮ್ಮದು ನಾಗರಬಾವಿ ಪಾಪ್ರೆಟ್ಟಿ ಪಾಳ್ಯ, ಆಲದ ಮರ ಬಸ್ ಸ್ಟಾಪ್ ಇದೆ, ಅದ್ರ ಎದುರುಗಡೆನೆ ಹಳ್ಳಿ ಸೇವಿ ಅಂತ ಹೋಟ್ಲಿದೆ. 12 ಗಂಟೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಭಾನುವಾರ ಬೆಳಗಿನ ಜಾವ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಮುದ್ದೆ, ಮಟನ್ ಕುರ್ಮಾ, ಬೋಟಿ, ಕೈಮಾ, ಅಲ್ಲಿಂದ ಹಳ್ಳಿ ಸೇವಿ ಚಿಕನ್ನು, ಚಿಲ್ಲಿ ಚಿಕನ್ನು, ಪೆಪ್ಪರ್ ಚಿಕನ್ನು, ಕರ್ಬೇವು ಚಿಕನ್ನು, ನುಗ್ಗೆಕಾಯಿ ಚಿಕನ್ನು, ನಾಟಿ ಕೋಳಿ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಅಲ್ಲಿಂದ ಬಿಟ್ಟರೆ ಚೈನೀಸು, ಫ್ರೆಂಚು, ಲೆಮನು, ಗೋಬಿ, ಪನ್ನೀರು, ಬೇಬಿಕಾನು, ಒಂದು 50ರಿಂದ 60 ಐಟಮ್ ಸಿಗ್ತವೆ ಸರ್ ನಮ್ಮ ಹೋಟ್ಲಲ್ಲಿ. ಎಲ್ಲ ನಾಟಿ ಸ್ಟೈಲು ಸಿಗುತ್ತೆ, ಪಕ್ಕ ನಾಟಿ ಸ್ಟೈಲು ಸೌದಲ್ಲಿ ಮಾಡ್ತೀವಿ. ಚೈನೀಸ್ ಎಲ್ಲ ಬಂದು ಗ್ಯಾಸಲ್ಲಿ ಮಾಡ್ತೀವಿ. ಸರ್ ಮಟನ್ ಬಿರಿಯಾನಿ ಬಂದು 230 ರೂಪಾಯಿ, ನಾಟಿ ಕೋಳಿ ಬಿರಿಯಾನಿ 230 ರೂಪಾಯಿಗೆ ಒಂದು ತೊಗೊಂಡ್ರೆ ಒಂದು ಫ್ರೀ. ಚಿಕನ್ ಬಿರಿಯಾನಿ 170, ಒಂದು ತೊಗೊಂಡ್ರೆ ಒಂದು ಫ್ರೀ ಎವ್ರಿ ಡೇ. ಕರ್ಬೇವಿನ ಚಿಕನ್ನು 160 ರೂಪಾಯಿ. ಸರ್ ಒಂದ್ಸಲಿ ನಮ್ಮ ಹೋಟ್ಲಿಗೂ ಬನ್ನಿ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀರ, ನಮ್ಮ ಹೋಟ್ಲಿಗೆ ಒಂದ್ಸಲ ಬನ್ನಿ, ನಮ್ಮನ್ನು ಒಂದು ಸ್ವಲ್ಪ ಅರಿಸಿ ಟೇಸ್ಟ್ ನೋಡಿ, ಖುಷಿ ಇದ್ದರೆ ಖುಷಿಯಿಂದ ನನ್ನ ಹತ್ರ ಹೇಳಿ,
ಅಣ್ಣ ಚೆನ್ನಾಗಿತ್ತಣ್ಣ ಅಂತ, ಅಣ್ಣ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಅಣ್ಣ ಇದು ಹೆಚ್ಚು ಕಮ್ಮಿ ಇದ್ದರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋ ಅಂತೇಳಿ ಡೆಫಿನೆಟ್ಲಿ ಮಾಡ್ಕೊಳ್ತೀನಿ. ಈ ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ, ಸೊ ನಮ್ಮನ್ನು ಬೆಳೆಸಿ ಆರಿಸಿ. ಬಟ್ ಒಂದು ಸತಿ ಟೇಸ್ಟ್ ತೋರಿಸಿದಷ್ಟೇ, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಎವ್ರಿ ಸಂಡೇ ಬರ್ತೀವಿ. ಆ್ಯಕ್ಚುಲಿ ಇಲ್ಲಿ ಟೇಸ್ಟು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮತ್ತು ರೇಟು ತುಂಬ ರೀಸನಬಲ್ ಆಗಿದೆ.